ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು 6th ಸೋಷಿಯಲ್ನ ಸಿವಿಕ್ಸ್ ಚಾಪ್ಟರ್ ಸಿಟಿಸನ್ ಆ್ಯಂಡ್ ಸಿಟಿಸನ್ಶಿಪ್ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಟಿಸನ್ ಅಂದರೆ ಏನು, ಸಿಟಿಸನ್ಶಿಪ್ ಅಂದರೆ ಏನು ಅಂತ ನಾವು ನೆಕ್ಸ್ಟ್ ನೋಡೋಣ, ಓಕೆನಾ? ಇವಾಗ ಏನು ಬೇಡ, ಅದು ನಿಮ್ಗೆ ಲೆಸನ್ ಓದ್ತಾ ನಿಮಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ಇಂಟ್ರಡಕ್ಷನ್ ನೋಡೋಣ. This chapter tells you about the concept of citizen and citizenship and how one can obtain citizenship and how one can lose citizenship, and also the characteristics of a good citizen are mentioned here. ಸೊ ಈ ಚಾಪ್ಟರಲ್ಲಿ ಏನೇನು ಕಲಿತೀರಾ ನೀವು ಅಂದರೆ, ಸಿಟಿಸನ್ ಅಂದರೆ ಏನು ಅಂತ ಕಾನ್ಸೆಪ್ಟ್ ಅದ್ರ ಬಗ್ಗೆ ತಿಳ್ಕೊಳ್ತೀರಾ. ಆಮೇಲೆ ಸಿಟಿಸನ್ಶಿಪ್ ಅಂದರೆ ಏನು ಅಂತ ಅದ್ರ ಬಗ್ಗೆ ತಿಳ್ಕೊಳ್ತೀರಾ. ಜೊತೆಗೆ ಒಬ್ಬ ವ್ಯಕ್ತಿಗೆ ಸಿಟಿಸನ್ಶಿಪ್ ಯಾವ ಥರ ಬರುತ್ತೆ, ಒಬ್ಟೈನ್ ಮಾಡ್ತಾರೆ ಸಿಟಿಸನ್ಶಿಪ್ನ, ಅದ್ರ ಬಗ್ಗೆ ತಿಳ್ಕೊಳ್ತೀರಾ. ಜೊತೆಗೆ ಸಿಟಿಸನ್ಶಿಪ್ ಯಾವ ರೀತಿ ಕಳ್ಕೊಳ್ತಾರೆ, ಅಂದರೆ ಸಿಟಿಸನ್ಶಿಪ್ನ ಯಾವಾಗ ರಿಮೂವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ತೀವಿ. ಇದೆಲ್ಲದ್ರ ಜೊತೆಗೆ ಒಬ್ಬ ಒಳ್ಳೆ ಸಿಟಿಸನ್ ಆಗಿರಬೇಕು ಅಂದರೆ, ಗುಡ್ ಸಿಟಿಸನ್ ಆಗಿರಬೇಕು ಅಂದರೆ ಅವರಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅನ್ನೋದನ್ನು ಕೂಡ ನಾವು ಈ ಚಾಪ್ಟರಲ್ಲಿ ತಿಳ್ಕೊಳ್ತೀವಿ. ಸೊ ಕಮಿಂಗ್ ಇನ್ ಟು ದಿ ಚಾಪ್ಟರ್, ಎಂಟ್ರಿ ಇನ್ ಟು ದಿ ಚಾಪ್ಟರ್. ಇಲ್ಲಿ ಒಂದು ಇಮೇಜ್ ಇದೆ, ನೋಡ್ಬೋದು. ಮೈಸೂರು ಪ್ಯಾಲೇಸ್ ಇದೆ. ಇದರಲ್ಲಿ 2 ಫೋಟೋ ಇದೆ. ಒಂದು ಕಡೆ ಎ, ಇಲ್ಲೆಲ್ಲ ಒಂದಷ್ಟು ಜನ ಇದ್ದಾರೆ. ಇನ್ನೊಂದು ಕಡೆ ಬಿ, ಇಲ್ಲೆಲ್ಲ ಒಂದಷ್ಟು ಜನ ಇದ್ದಾರೆ. ಕ್ಲೀನಾಗಿ ಅಬ್ಸರ್ವ್ ಮಾಡಿ 2 ಫೋಟೋನ. ಓಕೆ, ನೆಕ್ಸ್ಟ್ ಅಬ್ಸರ್ವ್ ದಿ ಪಿಕ್ಚರ್. ಫ್ರಮ್ ವೇರ್ ಡು ಟೂರಿಸ್ಟ್ಸ್ ಕಮ್ ಟು ಸಿ ಮೈಸೂರು ಪ್ಯಾಲೇಸ್? ಮೈಸೂರು ಪ್ಯಾಲೇಸ್ನ ನೋಡೋಕ್ಕೆ ಟೂರಿಸ್ಟ್ಗಳು ಎಲ್ಲಿಂದ ಬರ್ತಾರೆ? ಮೈಸೂರಿಂದನೇ ಬರ್ತಾರಾ? ಇಲ್ಲ, ಬೇರೆ ಬೇರೆ ಬೆಂಗಳೂರಿಂದ, ಮಂಡ್ಯದಿಂದ ಕೂಡ ಹೋಗ್ತಾರೆ, ಬೇರೆ ಬೇರೆ ಡಿಸ್ಟ್ರಿಕ್ಟಿಂದ. ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳು, ಅರ್ಥ ಆಯ್ತಾ? ವೆಸ್ಟ್ ಬೆಂಗಾಲಿಂದ ಬರ್ತಾರೆ, ಕಾಶ್ಮೀರಿಂದ ಬರ್ತಾರೆ, ಗುಜರಾತಿಂದ ಬರ್ತಾರೆ, ಆಂಧ್ರ ಪ್ರದೇಶದಿಂದ ಬರ್ತಾರೆ, ಬೇರೆ ಬೇರೆ ಸ್ಟೇಟಿಂದ ಕೂಡ ಬರ್ತಾರೆ. ಅಷ್ಟೇನಾ? ಅಲ್ಲ, ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ಅಮೆರಿಕದಿಂದ ಬರ್ತಾರೆ, ಯುರೋಪ್ನ ಸುಮಾರು ದೇಶಗಳಿಂದ ಕೂಡ ಬರ್ತಾರೆ. ಓಕೆ, ಆರ್ ಆಲ್ ಪೀಪಲ್ ಇನ್ ಪಿಕ್ಚರ್ ಎ ಇಂಡಿಯನ್ಸ್? ಈಗ ಪಿಕ್ಚರ್ ಎ ಅಲ್ಲಿ ಇದೆಯಲ್ಲ, ಸೊ ಈ ಪಿಕ್ಚರಲ್ಲಿ ಇಲ್ಲಿರೋರೆಲ್ಲ ಯಾವ ದೇಶಕ್ಕೆ ಸೇರಿದವರು? ಇವರೆಲ್ಲ ಇಂಡಿಯನ್ಸ್. ಪಿಕ್ಚರ್ ಬಿ ಯಲ್ಲಿರೋರು ಒಂದಷ್ಟು ಜನ ಇಂಡಿಯನ್ಸ್ ಇದ್ದಾರೆ, ಒಂದಷ್ಟು ಜನ ಫಾರಿನರ್ಸ್ ಕೂಡ ಇದ್ದಾರೆ. ಮತ್ತು ಹೆಂಗೆ ಗೊತ್ತಾಯ್ತು ನಮಗೆ? ಹೌ ಡು ವಿ ಐಡೆಂಟಿಫೈ ಫಾರಿನರ್ಸ್? ಹೆಂಗೆ ಗೊತ್ತಾಗುತ್ತೆ ನೋಡಿ? ಫಾರಿನರ್ಸ್ಗೂ ನಮಗೂ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಅವರ ಸ್ಕಿನ್ ಟೋನ್ಗೂ ನಮ್ಮ ಸ್ಕಿನ್ ಟೋನ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅವ್ರು ತುಂಬ ವೈಟ್ ಇರ್ತಾರೆ, ಇಲ್ಲಾಂದ್ರೆ ತುಂಬ ಬ್ಲ್ಯಾಕ್ ಇರ್ತಾರೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅವರ ಕೂದಲು ಕಲ್ಲರ್ಗಳು ಬೇರೆ ಇರುತ್ತೆ, ಅವ್ರು ಮಾತಾಡೋ ವೇ ಬೇರೆ ಇರುತ್ತೆ, ಅವರ ಡ್ರೆಸ್ಸಿಂಗ್ ಸ್ಟೈಲ್ ಬೇರೆ ಇರುತ್ತೆ. ಓಕೆ, ಇದೆಲ್ಲದರಿಂದ ನಾವು ಅವರು ಫಾರಿನರ್ಸ್ ಅಂತ ಕಂಡುಹಿಡಿತೀವಿ. ಓಕೆನಾ? ಈಗ ಅದಷ್ಟರಲ್ಲೇ ಕಂಡುಹಿಡಿಬೋದಾ? ಈಗ ಯಾರೋ ಒಬ್ರು ಫಾರ್ ಎಕ್ಸಾಂಪಲ್ ಶ್ರೀಲಂಕಾಯಿಂದ ಬಂದಿರ್ತಾರೆ, ಅವ್ರದ್ದು ಎಲ್ಲ ವೇ ಆಫ್ ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ಅವರ ಒಂದು ನೋಡೋಕ್ಕಿರ್ಬೋದು, ಅವರ ಕಲ್ಲರ್ ಇರ್ಬೋದು, ಎಲ್ಲ ಕೂಡ ನಮ್ಮ ಥರನೇ ಇರುತ್ತೆ. ಸೊ ಅವ್ರನ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಈಗ ಯಾರಾದರೂ ಬಾಂಗ್ಲಾದೇಶಿಂದ ಬಂದಿರ್ತಾರೆ, ಅವ್ರನ್ನೂ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ನೋಡೋದ್ರಿಂದ ಒಂದಷ್ಟು ಐಡೆಂಟಿಫೈ ಮಾಡ್ಬೋದು ಕೆಲವು ದೇಶದವ್ರನ್ನ, ಕೆಲವು ನೋಡದೆ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ಇಲ್ಲಿ ಒಂದು ಇಂಟ್ರ್ಯಾಕ್ಷನ್ ಇದೆ ಸರಿತಾದು. ಸೊ ಸರಿತಾನು ನಿಮ್ಮ ಥರನೇ ಒಬ್ಬರು ಸ್ಟೂಡೆಂಟು, ಅವ್ರು ಕ್ವಶನ್ಸ್ ಕೇಳ್ತಾ ಇರ್ತಾಳೆ. ಆ ಕ್ವಶನ್ಸ್ ಏನು, ಅದಕ್ಕೆ ಆನ್ಸರ್ಗಳೇನು ಅಂತ ನೋಡ್ತಾ ಹೋಗೋಣ. ಸರಿತಾ ವೆಂಟ್ ಆನ್ ಎ ಟೂರ್ ಡ್ಯೂರಿಂಗ್ ದಿ ದಸರಾ ವೆಕೇಶನ್ ಟು ಪ್ಲೇಸಸ್ ಲೈಕ್ ಬೇಲೂರು, ಹಳೆಬೀಡು ಆ್ಯಂಡ್ ಮೈಸೂರು ವಿತ್ ಹರ್ ಪೇರೆಂಟ್ಸ್. ಸರಿತಾ ಏನು ಮಾಡ್ತಾಳೆ? ದಸರಾ ರಜಾ ಇದ್ದಾಗ ಅವಳು ಬೇಲೂರು, ಹಳೆಬೀಡು, ಮೈಸೂರು ಇಲ್ಲೆಲ್ಲ ಕೂಡ ಅವ್ರ ಪೇರೆಂಟ್ಸ್ ಜೊತೆ ಟ್ರಿಪ್ಗೆ ಹೋಗ್ತಾಳೆ. ಶಿ ವಾಸ್ ಆಸ್ಕಿಂಗ್ ಎ ನಂಬರ್ ಆಫ್ ಕ್ಯೂರಿಯಸ್ ಕ್ವಶನ್ಸ್. ಈಗ ನಿಮ್ಮ ಥರನೇ ಸರಿತಾ ಕೂಡ ಅವಳು ಎಷ್ಟೊಂದು ಕ್ವಶನ್ಸ್ನ ಅವ್ರ ಪೇರೆಂಟ್ಸ್ಗೆ ಕೇಳ್ತಾ ಇರ್ತಾಳೆ. ಶಿ ವಾಸ್ ಲುಕಿಂಗ್ ಎಲ್ಸ್ವೇರ್ ವೆನ್ ದೇ ವಿಸಿಟೆಡ್ ಮೈಸೂರು. ಮೈಸೂರಿಗೆ ಬಂದು ಮೈಸೂರು ಪ್ಯಾಲೇಸ್ ಎಲ್ಲ ನೋಡೋ ಟೈಮಲ್ಲಿ ಅವಳು ಮೈಸೂರು ಪ್ಯಾಲೇಸ್ನ ನೋಡ್ದಿದ್ದಂಗೆ ಬೇರೆ ಎಲ್ಲೋ ನೋಡ್ತಾ ಇರ್ತಾಳೆ. ಫಾದರ್ ನೋಟಿಸ್ಡ್ ಹರ್ ಆ್ಯಂಡ್ ಆಸ್ಕ್ಸ್. ಫಾದರು ನೋಟಿಸ್ ಮಾಡಿಬಿಟ್ಟು ಕೇಳ್ತಾರೆ. ಏನಂತ ಕೇಳ್ತಾರೆ? ಈಗ ಆ ಇಂಟ್ರಾಕ್ಷನ್ ನೋಡೋಣ. ಮೈ ಚೈಲ್ಡ್, ಹೂ ಆರ್ ಯು ಲುಕಿಂಗ್ ಎಟ್? ಮಗಳೇ, ಯಾರ ಕಡೆ ನೋಡ್ತಾ ಇದೆಯಾ, ಯಾರನ್ನ ನೋಡ್ತಾ ಇದೆಯಾ ಅಂತ ಕೇಳ್ತಾರೆ. ಸರಿತಾ ಹೇಳ್ತಾಳೆ, ಲುಕ್ ಎಟ್ ದೆಮ್, ಹೌ ಫೇರ್ ಇನ್ ಕಾಂಪ್ಲೆಕ್ಷನ್ ದೇ ಆರ್ ಡಿಫ್ರೆಂಟ್ ಫ್ರಮ್ ಅಸ್ ಇನ್ ಡ್ರೆಸ್, ಲ್ಯಾಂಗ್ವೇಜ್ ಆ್ಯಂಡ್ ಅದರ್ ಫೀಚರ್ಸ್. ಫಾದರ್, ಹೂ ಆರ್ ದೇ? ಸೊ ಏನು ಕೇಳ್ತಾಳೆ? ನೋಡಿ ಅವ್ರನ್ನ, ಅವರ ಕಾಂಪ್ಲೆಕ್ಷನ್ ಎಷ್ಟು ಫೇರ್ ಆಗಿದೆ, ಅಂದರೆ ಅವರ ಒಂದು ಸ್ಕಿನ್ ಟೋನು, ಕಲರು ಅದೆಲ್ಲ ಎಷ್ಟು ಬೆಳ್ಳಗಿದ್ದಾರೆ ಅವರು ನೋಡಿ ಅಂತ ಹೇಳ್ತಾಳೆ. ಆಮೇಲೆ ಅವರು ನಮಗಿಂತ ಡ್ರೆಸ್ಸಿಂಗ್ ಸ್ಟೈಲ್ ಬೇರೆ ಇದೆ, ಲ್ಯಾಂಗ್ವೇಜ್ ಬೇರೆ ಇದೆ, ಮತ್ತು ಇನ್ನೂ ಬೇರೆ ಬೇರೆ ಫೀಚರ್ಸ್ ಎಲ್ಲ ಬೇರೆ ಥರನೇ ಇದೆ, ಯಾರವರು ನಮ್ಮ ಥರ ಇಲ್ವಲ್ಲ ಅಂತ ಕೇಳ್ತಾಳೆ. ಫಾದರ್ ಹೇಳ್ತಾರೆ, ಎಸ್, ದೇ ಆರ್ ಫ್ರಮ್ ಅದರ್ ಕಂಟ್ರೀಸ್, ಫಾರಿನರ್ಸ್. ಸೊ ಹೌದು, ಅವ್ರು ಬೇರೆ ಥರನೇ ಇದ್ದಾರೆ, ಅವರು ಬೇರೆ ದೇಶಗಳಿಂದ ಬಂದಂಥವ್ರು,
ಬೇರೆ ದೇಶದವ್ರನ್ನ ನಾವು ಫಾರಿನರ್ಸ್ ಅಂತ ಕರಿತೀವಿ ಅಂತ ಹೇಳ್ತಾರೆ. ದೇ ಹ್ಯಾವ್ ಕಮ್ ಆನ್ ಎ ಟೂರ್ ಟು ಇಂಡಿಯಾ, ಅವರು ಇಂಡಿಯಾಗೆ ಟೂರ್ ಮೇಲೆ ಬಂದಿದ್ದಾರೆ. ದೇ ಆರ್ ಸಿಟಿಸನ್ಸ್ ಆಫ್ ಅದರ್ ಕಂಟ್ರೀಸ್, ಅವರು ಬೇರೆ ದೇಶದ ಸಿಟಿಸನ್ಸ್ ಅಥವಾ ನಾಗರಿಕರು ಅಂತ ಹೇಳ್ತಾರೆ. ಸರಿತಾ ಕೇಳ್ತಾಳೆ ಅವ್ರ ತಾಯಿನ, ಮದರ್ ವಾಟ್ ಯು ಮೀನ್ ಬೈ ದಿ ವರ್ಡ್ ಸಿಟಿಸನ್, ಏನು ಸಿಟಿಸನ್ ಅಂದರೆ ಏನು, ನಾಗರಿಕರು ಅಂದರೆ ಏನು ಅಂತ ಕೇಳ್ತಾಳೆ. ಸೊ ಈಗ ನಮಗೆ ಈ ಚಾಪ್ಟರ್ದು ಸಿಟಿಸನ್ ಅಂದರೆ ಏನು ಅಂತ ಇಲ್ಲಿ ಎಕ್ಸ್ಪ್ಲೇಷನ್ ಇರುತ್ತೆ, ನೋಡ್ಕೊಳ್ಳಿ. ಸಿಟಿಸನ್ಸ್ ಆರ್ ದಿ ರೆಸ್ಪಾನ್ಸಿಬಲ್ ಮೆಂಬರ್ಸ್ ಹೂ ಆರ್ ಸೆಟಲ್ಡ್ ಇನ್ ಎ ಕಂಟ್ರಿ. ಸೊ ಸಿಟಿಸನ್ಸ್ ಅಂದರೆ ಯಾರು, ಇವರು ಒಂದು ದೇಶದಲ್ಲಿ ಅಥವಾ ಒಂದು ನೇಷನಲ್ಲಿ ಸೆಟಲ್ ಆಗಿರುವಂಥ ರೆಸ್ಪಾನ್ಸಿಬಲ್ ಮೆಂಬರ್ಸ್ ಆಗಿರ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಯಾವ ಥರ, ನಮ್ಮ ಥರನೇ ಅವರ್ ಕಂಟ್ರಿ ಈಸ್ ಇಂಡಿಯಾ, ನಮ್ಮ ದೇಶ ಇಂಡಿಯಾ ಆಗಿದೆ. ವಿ ಆರ್ ಇಂಡಿಯನ್ಸ್, ನಾವೆಲ್ಲ ಇಂಡಿಯನ್ಸ್. ಅವರ್ ಗ್ರ್ಯಾಂಡ್ ಫಾದರ್, ಗ್ರೇಟ್ ಗ್ರ್ಯಾಂಡ್ ಫಾದರ್ ವೆರ್ ಬಾರ್ನ್ ಆ್ಯಂಡ್ ಲಿವ್ಡ್ ಹಿಯರ್. ಸೊ ನಮ್ಮ ತಾತ, ಮುತ್ತಾತ, ಇನ್ನೊಬ್ಬರು ತಾತ ಅವರೆಲ್ಲರೂ ಕೂಡ ಇಂಡಿಯಾದಲ್ಲೇ ಹುಟ್ಟಿ ಇಂಡಿಯಾದಲ್ಲೇ ವಾಸ ಮಾಡ್ತಾ ಇದ್ದಾರೆ. ವಿ ಆರ್ ಪರ್ಮನೆಂಟ್ ರೆಸಿಡೆಂಟ್ಸ್ ಆಫ್ ದಿಸ್ ಕಂಟ್ರಿ. ಸೊ ನಾವೆಲ್ಲ ಏನು, ಈ ದೇಶ ಅಂದರೆ ಇಂಡಿಯಾದ ಪರ್ಮನೆಂಟ್ ರೆಸಿಡೆಂಟ್ಸ್ ಅಂದರೆ ಪರ್ಮನೆಂಟಾಗಿ ಇಲ್ಲಿ ವಾಸ ಮಾಡ್ತಾ ಇರೋರು ಅಂತ. ಸೊ ವಿ ಬಿಕಮ್ ಸಿಟಿಸನ್ಸ್ ಆಫ್ ಇಂಡಿಯಾ, ಅದರಿಂದ ನಾವು ಇಂಡಿಯಾ ದೇಶದ ಸಿಟಿಸನ್ಸ್ ಆಗಿರ್ತೀವಿ. ಸೊ ಅರ್ಥ ಆಯ್ತಾ, ಯಾವುದಾದ್ರೂ ಒಂದು ದೇಶದಲ್ಲಿ ಸುಮಾರು ತಲೆಮಾರುಗಳಿಂದ ಅಲ್ಲೇ ವಾಸ ಮಾಡ್ತಾ ಇದ್ರೆ ಅವರು ಆ ದೇಶದ ಸಿಟಿಸನ್ ಆಗ್ತಾರೆ. ಗೊತ್ತಾಯ್ತಾ ಸಿಟಿಸನ್ಗೆ? ಆಸ್ ವಿ ಆರ್ ದಿ ಮೆಂಬರ್ಸ್ ಆಫ್ ಅವರ್ ಫ್ಯಾಮಿಲಿ, ವಿ ಆರ್ ದಿ ಮೆಂಬರ್ಸ್ ಆಫ್ ದಿಸ್ ಕಂಟ್ರಿ. ಸೊ ನಾವು ಈ ದೇಶಕ್ಕೆ ಯಾವ ರೀತಿ ನಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿ ಮೆಂಬರ್ಸೋ ಅದೇ ಥರ ದೇಶಕ್ಕೂ ಕೂಡ ನಾವೆಲ್ಲ ಮೆಂಬರ್ಸ್. ನಮ್ಮ ಫ್ಯಾಮಿಲಿ ಅಂದರೆ ನಾವೆಲ್ಲ ಸೇರಿರ್ತೀವಿ, ಅದೇ ಥರ ದೇಶ ಅಂದರೆ ಈ ಥರ ಎಷ್ಟೊಂದು ಫ್ಯಾಮಿಲಿಗಳೆಲ್ಲ ಸೇರಿರುತ್ತೆ ಅಂತ. ಲೀಗಲ್ ಮೆಂಬರ್ಶಿಪ್ ಆಫ್ ಎ ಕಂಟ್ರಿ ಈಸ್ ಕಾಲ್ಡ್ ಸಿಟಿಸನ್ಶಿಪ್. ಸೊ ಈಗ ನಾವು ಇಂಡಿಯಾದವರು, ಅದು ಹೆಂಗೆ ಗೊತ್ತಾಗುತ್ತೆ, ನಮ್ಮ ಹತ್ರ ಒಂದು ಲೀಗಲ್ ಮೆಂಬರ್ಶಿಪ್ ಇರಬೇಕು. ಸುಮ್ಮನೆ ನಾವು ಯಾರಾದರೂ ಕೇಳಿದಾಗ ಸುಮ್ಮನೆ ನಾವು ಅಷ್ಟು ವರ್ಷದಿಂದ ಇದ್ದೀವಿ, ಇಷ್ಟು ವರ್ಷದಿಂದ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ. ನಾವು ಜಸ್ಟ್ ಅವ್ರಿಗೆ ಏನು ಹೇಳಬೇಕು, ನಮ್ಮದು ID ಕಾರ್ಡ್ ಅಥವಾ ಲೀಗಲ್ ಮೆಂಬರ್ಶಿಪ್ಗೆ ನಾವು ಈ ದೇಶದವರು ಅನ್ನೋಂಥ ಒಂದು ಯಾವ್ದಾದ್ರು ಡಾಕ್ಯುಮೆಂಟ್ನ ನಾವು ಪ್ರೊಡ್ಯೂಸ್ ಮಾಡಬೇಕು. ಈ ಲೀಗಲ್ ಮೆಂಬರ್ಶಿಪ್ ಕೊಡುವಂಥದ್ದನ್ನೇ ನಮಗೆ ಸಿಟಿಸನ್ಶಿಪ್ ಅಂತ ಕರೀತಾರೆ. ಸೊ ಯಾರು ಒಂದು ದೇಶದಲ್ಲೆಲ್ಲ ಇರ್ತಾರೆ, ವಾಸ ಮಾಡ್ತಾರೆ, ಅವರು ಸಿಟಿಸನ್ ಅಂತ. ಅವರು ಆ ದೇಶದಲ್ಲಿ ವಾಸ ಮಾಡೋದಕ್ಕೆ ಏನು ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಅಥವಾ ಒಂದು ID ಪ್ರೂಫ್ ಏನಾದರೂ ಕೊಟ್ಟಿರ್ತಾರೆ ಅಥವಾ ರಿಜಿಸ್ಟ್ರೇಷನ್ ಆಗಿರುತ್ತೆ, ಅದನ್ನು ನಾವು ಸಿಟಿಸನ್ಶಿಪ್ ಅಂತ ಕರಿತೀವಿ. ನೆಕ್ಸ್ಟು ಸರಿತಾ ಮತ್ತೆ ಕೇಳ್ತಾಳೆ, ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಫಾರಿನರ್ ಆ್ಯಂಡ್ ಅಸ್. ಈಗ ಸರಿತಾಗೆ ಅರ್ಥ ಆಯಿತು ಸಿಟಿಸನ್ ಅಂದರೆ ಏನು, ಸಿಟಿಸನ್ಶಿಪ್ ಅಂದರೆ ಏನು ಅಂತ. ಈಗ ಕೇಳ್ತಾಳೆ, ಫಾರಿನರ್ಸ್ಗೂ ನಮಗೂ ಏನು ಡಿಫ್ರೆನ್ಸ್ ಇದೆ ಅಂತ ಕೇಳ್ತಾಳೆ. ತಂದೆ ಹೇಳ್ತಾರೆ, ಫಾದರ್, ವಿ ದಿ ಸಿಟಿಸನ್ಸ್ ಆಫ್ ಇಂಡಿಯಾ ಹ್ಯಾವ್ ಸಮ್ ರೈಟ್ಸ್, ಫಾರಿನರ್ಸ್ ವುಡ್ ಡು ನಾಟ್ ಹ್ಯಾವ್ ದೋಸ್ ರೈಟ್ಸ್ ಇನ್ ಅವರ್ ಕಂಟ್ರಿ. ಸೊ ಅವ್ರೇನು ಹೇಳ್ತಾರೆ, ನಾವು ಇಂಡಿಯನ್ ಸಿಟಿಸನ್ಸ್ ಆಗಿರೋದ್ರಿಂದ ನಮಗೆ ಕೆಲವು ರೈಟ್ಸ್ ಇರುತ್ತೆ, ಹಕ್ಕುಗಳಿರುತ್ತೆ. ನಮ್ಮ ಗೌರ್ಮೆಂಟ್ ಅವ್ರು ನಮಗೆ ಸುಮಾರು ಬೆನಿಫಿಟ್ ಕೊಡ್ತಾರೆ. ಫಾರಿನರ್ಸ್ಗೆ ಆ ಬೆನಿಫಿಟ್ಸು ನಮ್ಮ ದೇಶದಲ್ಲಿ ಸಿಗಲ್ಲ, ಅವರು ಅವರ ದೇಶಕ್ಕೆ ಹೋದರೆ ಆ ಬೆನಿಫಿಟ್ ಸಿಗುತ್ತೆ ಅಂತ ಕೇಳ್ತಾರೆ. ಸರಿತಾ ಕೇಳ್ತಾಳೆ, ಅವ್ರಿಗೆ ಇನ್ನೂ ಒಂಚೂರು ಡೌಟ್ ಇರುತ್ತೆ. ವಾಟ್ ಈಸ್ ಸಿಟಿಸನ್ಶಿಪ್ ಅಂತಾರೆ. ಇವಾಗ ಸಿಟಿಸನ್ ಅವ್ಳಿಗೆ ಅರ್ಥ ಆಗೋಯ್ತು, ಸಿಟಿಸನ್ಶಿಪ್ಪು ಅವ್ರ ತಾಯಿ ಹೇಳಿದ್ರು, ಆದರೆ ಅಷ್ಟೇನು ಕ್ಲಿಯರಾಗಿ ಗೊತ್ತಾಗಿಲ್ಲ ಅವಳಿಗೆ. ಸೊ ಅವ್ರ ತಾಯಿ ಹೇಳ್ತಾರೆ, ವಿ ಆರ್ ಆಲ್ ದಿ ಮೆಂಬರ್ಸ್ ಆಫ್ ಅವರ್ ಫ್ಯಾಮಿಲಿ ಆ್ಯಂಡ್ ಆಲ್ಸೋ ಮೆಂಬರ್ಸ್ ಆಫ್ ಅವರ್ ಕಂಟ್ರಿ. ನಾವು ನಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿ ಮೆಂಬರ್ಸೋ ಅದೇ ಥರ ಈ ದೇಶದಲ್ಲಿ ಕೂಡ ನಮ್ಮ ಮೆಂಬರ್ಸು, ಅಂದರೆ ಈ ದೇಶದಲ್ಲಿ ನಾವು ಇದ್ದೀವಿ, ನಾವು ಸೇರಿದ್ದೀವಿ ಅಂತಾರೆ. ಸೊ ಸರಿತಾ ಹೇಳ್ತಾರೆ, ವಾಟ್ ಆರ್ ದಿ ವೇಸ್ ಟು ಗೆಟ್ ಸಿಟಿಸನ್ಶಿಪ್ ಆಫ್ ಎ ಕಂಟ್ರಿ. ಸೊ ಅವಳಿಗೆ ಅರ್ಥ ಆಯ್ತು ಇವಾಗ ಸಿಟಿಸನ್ಶಿಪ್ ಅಂದರೆ ಏನು ಅಂತ. ಸೊ ಸರಿತಾ ಕೇಳ್ತಾಳೆ, ಸಿಟಿಸನ್ಶಿಪ್ ತೊಗೊಳ್ಬೇಕು ಅಂದರೆ ಏನು ಮಾಡಬೇಕು. ಅವಳು ಕೇಳ್ತಾಳೆ, ಇನ್ನು ಚಿಕ್ಕ ಹುಡುಗಿ ಅಲ್ವಾ, ಅವಳಿಗೆ ಗೊತ್ತಿರಲ್ಲ ಸಿಟಿಸನ್ಶಿಪ್ ತೊಗೊಂಡಿಲ್ವಾ ಅದೆಲ್ಲ ಅಂತ. ಸೊ ಫಾದರ್ ಹೇಳ್ತಾರೆ, ದೇರ್ ಆರ್ 2 ways ಆಫ್ ಗೆಟಿಂಗ್ ದಿ ಸಿಟಿಸನ್ಶಿಪ್ ಆಫ್ ಎ ಕಂಟ್ರಿ. ಯಾವುದೇ ದೇಶದಲ್ಲಿ ಸಿಟಿಸನ್ಶಿಪ್ ತೊಗೊಳ್ಬೇಕು ಅಂದರೆ 2 ಥರ ದಾರಿ ಇರುತ್ತೆ, 2 ಥರ ತೊಗೊಳ್ಬೋದು. ಒಂದು ನ್ಯಾಚುರಲ್ ಸಿಟಿಸನ್ಶಿಪ್ಪು, ಇನ್ನೊಂದು ನ್ಯಾಚುರಲೈಸ್ಡ್ ಸಿಟಿಸನ್ಶಿಪ್ ಅಂತ. ಸೊ ಸರಿತಾ ಕೇಳ್ತಾಳೆ, ವಾಟ್ ಆರ್ ದಿ ವೇಸ್ ಟು ಗೆಟ್ ಸಿಟಿಸನ್ಶಿಪ್ ಅಂತ. ಸೊ ಫಾದರ್ ಹೇಳ್ತಾರೆ, ಎ ಚೈಲ್ಡ್ ಆರ್ ಎ ಸಿಟಿಸನ್ ಕ್ಯಾನ್ ಅಕ್ವೈರ್ ಸಿಟಿಸನ್ಶಿಪ್ ಆಫ್ ಎ ಕಂಟ್ರಿ ಇನ್ ದಿ ಫಾಲೋಯಿಂಗ್ ವೇಸ್. ಸೊ ಏನೇನು ಮಾಡಿದ್ರೆ ಸಿಟಿಸನ್ಶಿಪ್ ಸಿಗುತ್ತೆ ಅಂತ ಅವ್ರ ತಂದೆ ಹೇಳ್ತಾ ಹೋಗ್ತಾರೆ, ನಾವು ನೋಡ್ತಾ ಹೋಗೋಣ. 1 ಬೈ ಬರ್ತ್, ಅಂದರೆ ಹುಟ್ಟಿನಿಂದ. ಎ ಪರ್ಸನ್ ಅಕ್ವೈರ್ಸ್ ದಿ ಸಿಟಿಸನ್ಶಿಪ್ ಆಫ್ ದಿ ಕಂಟ್ರಿ ಇನ್ ವಿಚ್ ಈ ಆರ್ ಶಿ ಈಸ್ ಬಾರ್ನ್. ಯಾವುದೇ ವ್ಯಕ್ತಿ
ನಮ್ಮ ದೇಶದಲ್ಲೇ ಹುಟ್ಟಿದ್ರೆ ಅವ್ರಿಗೆ ಆ ಸಿಟಿಸನ್ಶಿಪ್ಪು, ಆ ದೇಶದ ಸಿಟಿಸನ್ಶಿಪ್ಪು ಸಿಗುತ್ತೆ ಅಂತ ಹೇಳ್ತಾರೆ. ಸಿಟಿಸನ್ಶಿಪ್ ಈಸ್ ಗ್ರಾಂಟೆಡ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ನ್ಯಾಷನಾಲಿಟಿ ಆಫ್ ದಿ ಪೇರೆಂಟ್ಸ್. ಸೊ ಸಿಟಿಸನ್ಶಿಪ್ ಯಾವ ಥರ ಸಿಗುತ್ತೆ, ಅವರ ಪೇರೆಂಟ್ಸ್ ನ್ಯಾಷನಾಲಿಟಿ ಯಾವುದೇ ಆಗಿರಲಿ ಅದು ಅವ್ರಿಗೆ ಸಿಟಿಸನ್ಶಿಪ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಅಮೇರಿಕಾದಿಂದ ಯಾರಾದರೂ ಅಪ್ಪ ಅಮ್ಮ ಬಂದಿರ್ತಾರೆ ಇಂಡಿಯಾಗೆ, ಬಂದು ಇಲ್ಲಿ ವಾಸ ಮಾಡ್ತಾ ಇರ್ತಾರೆ ಏನೋ ಕೆಲಸದ ಮೇಲೇನೋ ಏನೋ. ಆಗ ಆ ಮಗು ಇಲ್ಲಿ ಹುಟ್ಟಿತು ಅಂದರೆ ಆ ಮಗು ಆಟೋಮೆಟಿಕ್ಕಾಗಿ ಸಿಟಿಸನ್ಶಿಪ್ಪು, ಇಂಡಿಯನ್ ಸಿಟಿಸನ್ಶಿಪ್ಗೆ ಅರ್ಹ ಆಗಿರುತ್ತೆ. ಅವ್ರ ಪೇರೆಂಟ್ಸು ಮಗುಗೆ ಇಂಡಿಯನ್ ಸಿಟಿಸನ್ಶಿಪ್ ಕೊಡ್ಬೋದು. ಓಕೆ, ಬರ್ತ್ ಈಸ್ ದಿ ಮೇನ್ ಬೇಸಿಸ್ ಫಾರ್ ಅಕ್ವೈರಿಂಗ್ ಸಿಟಿಸನ್ಶಿಪ್ ಆಫ್ ಅ ಕಂಟ್ರಿ. ಸೊ ಯಾವುದೇ ದೇಶ ಇರಲಿ, ಆ ದೇಶದಲ್ಲಿ ಹುಟ್ಟಿದ್ರೆ ಆ ಮಕ್ಕಳು ಅವ್ರಿಗೆ ಆ ಸಿಟಿಸನ್ಶಿಪ್ ಸಿಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಎ ಪರ್ಸನ್ ಬಾರ್ನ್ ಇನ್ ಇಂಡಿಯಾ ಆನ್ ಆರ್ ಆಫ್ಟರ್ January 26, 1950 ಈಸ್ ಎ ಸಿಟಿಸನ್ ಆಫ್ ಇಂಡಿಯಾ ಬಿಕಾಸ್ ಆನ್ ದಿಸ್ ಡೇ ಇಂಡಿಪೆಂಡೆಂಟ್ ಇಂಡಿಯಾ ಹ್ಯಾಡ್ ಇಟ್ಸ್ ಓನ್ ಕಾನ್ಸ್ಟಿಟ್ಯೂಷನ್. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಯಾವುದೇ ವ್ಯಕ್ತಿ ಇಂಡಿಯಾದಲ್ಲಿ January 26, 1950 ಆದಮೇಲೆ ಹುಟ್ಟಿರ್ತಾರಲ್ವಾ, ಅವರೆಲ್ಲರೂ ಕೂಡ ಆಟೋಮೆಟಿಕ್ಕಾಗಿ ಇಂಡಿಯನ್ ಸಿಟಿಸನ್ಸ್ ಆಗೇ ಆಗ್ತಾರೆ. ಯಾಕಂದರೆ ಅವಾಗಿಂದ ನಮ್ಮದು ಕಾನ್ಸ್ಟಿಟ್ಯೂಷನ್ನು, ರಾಜ್ಯಾಂಗ ಶುರುವಾಗಿದ್ದು. ಸೊ ಅರ್ಥ ಆಯ್ತಾ? ಒಂದು ದೇಶದಲ್ಲಿ ಹುಟ್ಟಿದ್ರಿ ಅಂದರೆ ಆ ದೇಶದ ಸಿಟಿಸನ್ ಆಗಿಬಿಡ್ತಾರೆ ಅವರು. ನೆಕ್ಸ್ಟು ಥ್ರೂ ಇನ್ಹೆರಿಟೆನ್ಸ್ ಅಂತ. ಏನದು ಥ್ರೂ ಇನ್ಹೆರಿಟೆನ್ಸ್ ನೋಡೋಣ. ಅಕಾರ್ಡಿಂಗ್ ಟು ದಿಸ್, ಎ ಪರ್ಸನ್ ಅಕ್ವೈರ್ಸ್ ಸಿಟಿಸನ್ಶಿಪ್ ಆನ್ ದಿ ಬೇಸಿಸ್ ಆಫ್ ವಿಚ್ ಕಂಟ್ರಿ ಹಿಸ್ ಪೇರೆಂಟ್ಸ್ ಬಿಲಾಂಗ್ ಟು. ಸೊ ಅಂದರೆ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಅವರ ತಂದೆ ತಾಯಿ ಯಾವ ದೇಶದವರಾಗಿರ್ತಾರೆ, ಅವ್ರ ಪೇರೆಂಟು, ಅದ್ರ ಮೇಲೆ ಅವ್ರಿಗೆ ಸಿಟಿಸನ್ಶಿಪ್ ಆ ದೇಶದ್ದು ಸಿಗುತ್ತೆ. ಫಾರ್ ಎಕ್ಸಾಂಪಲ್, those born on or after January 26, 1950 are the people who are non-residents of India, even though born in Indian families, will get Indian citizenship. ಸೊ ಅಂದರೆ ಈಗ ಯಾರು January 26, 1950 ಆದಮೇಲೆ ಹುಡ್ತಾರೆ, ಅವರು ಇಂಡಿಯಾದ ನಾನ್ ರೆಸಿಡೆಂಟ್ಸ್ ಆಗಿದ್ದರೂ ಕೂಡ, ಅಂದರೆ ಇಂಡಿಯಾದವ್ರು ಅಲ್ಲ ಅಂದರೂ ಕೂಡ, ಅವ್ರು ಇಂಡಿಯನ್ ಫ್ಯಾಮಿಲೀಸಲ್ಲಿ ಹುಟ್ಟಿದರೆ ಅವ್ರಿಗೆ ಇಂಡಿಯನ್ ಸಿಟಿಸನ್ಶಿಪ್ ಸಿಗುತ್ತೆ. ಇದು ನಮ್ಮ 2 ಮೆಥಡ್ಸ್ ನ್ಯಾಚುರಲ್ ಸಿಟಿಸನ್ಶಿಪ್ಗೆ. ಓಕೆ, ನೋಡಿ, ಒಂದು ನ್ಯಾಚುರಲ್ ಸಿಟಿಸನ್ಶಿಪ್ ಇತ್ತಲ್ಲ, ಇದರಲ್ಲಿ 2 ವೇಸ್ ಇದೆ. ನೆಕ್ಸ್ಟು ಇನ್ನೊಂದೇನಪ್ಪ ಅಂದರೆ ಥ್ರೂ ರಿಜಿಸ್ಟ್ರೇಷನ್. 3ನೇ ವೇ ಏನಪ್ಪ ಅಂದರೆ ರಿಜಿಸ್ಟರ್ ಆಗೋದು ಅಂತ. ಸುಮ್ಮನೆ ಬರೀ ಹುಟ್ಟಿದ್ರೆ ಮಾತ್ರ ಕೊಡ್ತಾರೆ ಆ ಥರ ಎಲ್ಲ ಏನಿಲ್ಲ. ರಿಜಿಸ್ಟ್ರು ಬೇರೆ ದೇಶದ ಸಿಟಿಸನ್ ಆಗಿರೋರು, ಇಲ್ಲ ನಾನು ಇಂಡಿಯಾ ಸಿಟಿಸನ್ ಆಗಬೇಕು ಅಂದರೂ ಕೂಡ ಅವ್ರಿಗೆ ಅದು ನಾವು ಕೊಡ್ತೀವಿ. ಆದರೆ ಯಾವ ರೀತಿ? ತುಂಬ ಈಸಿಯಾಗಿ ಕೊಡಲ್ಲ, ತುಂಬ ಕಷ್ಟ. Citizenship of any country can be obtained by applying and registering in the concerned office through appropriate means. ಸೊ ಯಾವುದೇ ದೇಶದವರು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಇರೋವಂಥ ಒಂದು ಆಫೀಸಲ್ಲಿ ಅಥವಾ ಅವ್ರ ಗೌರ್ಮೆಂಟ್ ಆಫೀಸಲ್ಲಿ ಅಪ್ಲೈ ಮಾಡಿ ರಿಜಿಸ್ಟರ್ ಮಾಡಿಸಿದ್ರೆ ಅವ್ರಿಗೆ ಸಿಟಿಸನ್ಶಿಪ್ ಆ ದೇಶದ್ದು ಕೊಡ್ತಾರೆ. ಆದರೆ ಅದಕ್ಕೆ ಒಂದೊಂದು ದೇಶದವರು ಒಂದೊಂದು ಥರ ರೂಲ್ಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಈಚ್ ಕಂಟ್ರಿ ಇಂಪೋಸಸ್ ಸರ್ಟನ್ ಕ್ರೈಟೀರಿಯಾ ಫಾರ್ ಅಪ್ಲೈಯಿಂಗ್. ಒಬ್ಬೊಬ್ಬರು ದೇಶದವರು ಒಂದೊಂದು ರೂಲ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, if they had lived in India for at least 5 years, they can get citizenship by registration. ಸೊ ಒಬ್ಬ ವ್ಯಕ್ತಿ ಅವರು ಅಟ್ಲೀಸ್ಟ್ 5 ವರ್ಷ ಇಂಡಿಯಾದಲ್ಲಿ ವಾಸ ಮಾಡಿದರೆ ಪರ್ಮನೆಂಟಾಗಿ, ಅವ್ರಿಗೆ ನಾವು ಸಿಟಿಸನ್ ಕೊಡ್ತೀವಿ. ಅರ್ಥ ಆಯ್ತಾ? ಸೊ ಅಂದರೆ ಇವಾಗ ಯಾರೊಬ್ಬರು ಫಾರಿನರ್ ಅಮೇರಿಕೆಯಿಂದ ಅವ್ರು ಇಲ್ಲಿಗೆ ಬಂದಿರ್ತಾರೆ ಕೆಲಸದ ಮೇಲೆ, ಬಂದು ಒಂದು 5 ವರ್ಷ ಇಲ್ಲೇ ಸ್ಟೇ ಆಗಿರ್ತಾರೆ, ಅಂಥವ್ರಿಗೆ ನಾವು ಸಿಟಿಸನ್ಶಿಪ್ನ ಕೊಡ್ಬೋದು. ಈ ಮೆಥಡ್ನ ನ್ಯಾಚುರಲೈಸ್ಡ್ ಸಿಟಿಸನ್ಶಿಪ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ ನ್ಯಾಚುರಲೈಸ್ಡ್ ಸಿಟಿಸನ್ಶಿಪ್. ಮೊದಲಿದ್ದಿದ್ದು 2 ನ್ಯಾಚುರಲ್ ಸಿಟಿಸನ್ಶಿಪ್ ಅಂತ. ಓಕೆ, ನೆಕ್ಸ್ಟ್ ಸರಿತಾ ಹೇಳ್ತಾಳೆ, ಮದರ್, ಅಂಡರ್ ವಾಟ್ ಸರ್ಕಮ್ಸ್ಟಾನ್ಸಸ್ ಡಸ್ ಎ ಪರ್ಸನ್ ಲೂಸ್ ದಿ ಸಿಟಿಸನ್ಶಿಪ್ ಆಫ್ ಹಿಸ್ ಕಂಟ್ರಿ. ಈಗ ಸರಿತಾಗೆ ಸಿಟಿಸನ್ ಅಂದರೆ ಏನು ಅಂತ ಅರ್ಥ ಆಯಿತು, ಸಿಟಿಸನ್ಶಿಪ್ ಅಂದರೆ ಏನು ಅಂತ ಅರ್ಥ ಆಯಿತು, ಮತ್ತು ಒಂದು ದೇಶದ ಸಿಟಿಸನ್ಶಿಪ್ ಸಿಗಬೇಕು ಅಂದರೆ ಯಾವ ರೀತಿ ಸಿಗುತ್ತೆ ಅನ್ನೋದು ಕೂಡ ಆ 3 ಮೆಥಡು ಗೊತ್ತಾಯಿತು. ನ್ಯಾಚುರಲಲ್ಲಿ 2 ಥರ, ನ್ಯಾಚುರಲೈಸ್ಡಲ್ಲಿ 1 ಥರ, ಅದೆಲ್ಲ ಕ್ಲಿಯರ್ ಆಯಿತು. ಸೊ ಈಗ ಅವಳು ಕೇಳ್ತಾ ಇದ್ದಾಳೆ, ಸಿಟಿಸನ್ಶಿಪ್ ತೊಗೊಳೋದು ಗೊತ್ತಾಯಿತು, ಸಿಟಿಸನ್ಶಿಪ್ ಯಾವಾಗ ಕಳ್ಕೊಳ್ತೀವಿ ನಾವು, ಯಾವಾಗ ಕ್ಯಾನ್ಸಲ್ ಆಗುತ್ತೆ ಅಂತ ಕೇಳ್ತಾಳೆ. ದಿ ಕಂಟ್ರೀಸ್ ಸಿಟಿಸನ್ಶಿಪ್ ಕ್ಯಾನ್ ಬಿ ಲಾಸ್ಟ್ ಥ್ರೂ ದಿ ಫಾಲೋಯಿಂಗ್ ವೇಸ್. ಏನು ಮಾಡಿದ್ರೆ ಸಿಟಿಸನ್ಶಿಪ್ ಕಳ್ಕೊಳ್ತೀವಿ ಅಂತ ಅವ್ರ ತಾಯಿ ಹೇಳ್ತಾರೆ, ನೋಡೋಣ. 1, ಬೈ ರಿನುನ್ಸಿಯೇಷನ್, ಅಂದರೆ ನನಗೆ ಬೇಡ ಅಂತ ಸರೆಂಡರ್ ಮಾಡೋದು. Any Indian citizen who acquires citizenship of any other country can voluntarily refuse Indian citizenship by declaring it through registration. ಸೊ ಯಾವುದೇ ಇಂಡಿಯನ್ ಸಿಟಿಸನ್ನು, ಇಂಡಿಯಾದಲ್ಲಿ ಸಿಟಿಸನ್ಶಿಪ್ ಇರುತ್ತೆ ಅವ್ರಿಗೆ, ಅವರು
ಬೇರೆ ದೇಶಕ್ಕೆ ಹೋಗಿ ಅಲ್ಲೇನಾದರೂ ಸಿಟಿಸನ್ಶಿಪ್ ತಗೊಂಡ್ರು ಅಂದರೆ ಅವಾಗ ಅವರು ಇಂಡಿಯನ್ ಸಿಟಿಸನ್ಶಿಪ್ ಬೇಡ ಅಂತ ಅವರು ಕ್ಯಾನ್ಸಲ್ ಮಾಡಿಸ್ಬೋದು. ಆದರೆ ಸುಮ್ಮನೆ ಅವರೇ ಅಂದ್ಕೊಂಡ್ರೆ ಆಗಲ್ಲ, ಇಲ್ಲಿ ಆಫೀಸಲ್ಲಿ ಅದಕ್ಕೆ ಅಪ್ಲೈ ಮಾಡಿ ರಿಜಿಸ್ಟ್ರೇಷನ್ ಮುಖಾಂತರ ನನಗೆ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಬೋದು. ಈಗ ಸುಮಾರು ಜನ ಅಮೆರಿಕಾಗೆ ಹೋಗಿ ಸೆಟ್ಲ್ ಆಗ್ತಾರಲ್ವ, ಅವ್ರು ಅಲ್ಲಿ ದೇಶದ ಸಿಟಿಸನ್ಶಿಪ್ ತೊಗೊಂಡ ಮೇಲೆ ಇಂಡಿಯನ್ ಸಿಟಿಸನ್ಶಿಪ್ ಬೇಡ ಅಂತ ಅವರು ಕ್ಯಾನ್ಸಲ್ ಮಾಡ್ಕೊತಾರೆ ಆ ಥರ. ನೆಕ್ಸ್ಟ್ ಬಂದು ಟರ್ಮಿನೇಷನ್, ಅಂದರೆ ಇದು ನಮ್ಮ ಕಡೆಯಿಂದ ಕ್ಯಾನ್ಸಲ್ ಮಾಡೋಂಥದ್ದು, ಗೌರ್ಮೆಂಟ್ ಕಡೆಯಿಂದ. ಇಫ್ ಎನಿ ಸಿಟಿಸನ್ ಆಫ್ ಇಂಡಿಯಾ ಅಕ್ವೈರ್ಸ್ ಸಿಟಿಸನ್ಶಿಪ್ ಆಫ್ ಎ ಫಾರಿನ್ ಕಂಟ್ರಿ, ಹಿಸ್ ಇಂಡಿಯನ್ ಸಿಟಿಸನ್ಶಿಪ್ ಈಸ್ ಲೀಗಲಿ ಟರ್ಮಿನೇಟೆಡ್ ವಿತೌಟ್ ವೆಯ್ಟಿಂಗ್ ಫಾರ್ ಹಿಮ್ ಟು ಸಬ್ಮಿಟ್ ಅನ್ ಅಪ್ಲಿಕೇಶನ್. ಸೊ ಈಗ ಮೇಲೆ ಹೇಳಿದ್ವಲ್ಲ ರಿನೌನ್ಸಿಯೇಷನ್ ಅಂತ, ಇದೇನಂದರೆ ಬೇರೆ ದೇಶದ ಸಿಟಿಸನ್ಶಿಪ್ ಸಿಕ್ಕಿದ ಮೇಲೆ ನಾವೇ ಬೇಡ ಅಂತ ಹೇಳೋದು ಇಂಡಿಯನ್ ಸಿಟಿಸನ್ಶಿಪ್. ಆದರೆ ನಾವು ಬೇಡ ಅಂತ ಹೇಳೋರ್ಗೂ ನಮ್ಮ ದೇಶದ ಗೌರ್ಮೆಂಟು ವೆಯ್ಟ್ ಮಾಡಲ್ಲ. ನಾವು ಯಾವುದಾದ್ರೂ ಬೇರೆ ದೇಶದ ಸಿಟಿಸನ್ಶಿಪ್ ತೊಗೊಂಡ್ರೆ ಆಟೋಮ್ಯಾಟಿಕಲಿ ಲೀಗಲಿ ನಮಗೆ ವೆಯ್ಟ್ ಮಾಡ್ತಿದ್ದಂಗೆ ಅವರು ಕ್ಯಾನ್ಸಲ್ ಮಾಡ್ತಾರೆ ಸಿಟಿಸನ್ಶಿಪ್ನ. ಓಕೆ, ನೆಕ್ಸ್ಟ್ ಬಂದು ಬೈ ಡಿಪ್ರೈವೇಷನ್ ಅಂತ. ಸೊ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಡಿನೈ ಸಿಟಿಸನ್ಶಿಪ್ ಟು ಎ ಪರ್ಸನ್ ಇಫ್ she has obtained citizenship of India fraudulently, or if she or he is involved in anti-national activities or disobedience to the Constitution of India. ಸೊ ಹೆಂಗೆ ಇವರು ಡಿಪ್ರೈವೇಷನ್ ಅಂದರೆ ಕ್ಯಾನ್ಸಲ್ ಮಾಡೋದು ಇನ್ನೊಂಥರ ಅಂದರೆ, ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನು ಮಾಡ್ತಾರೆ, ಯಾವುದಾದ್ರೂ ವ್ಯಕ್ತಿ ಇಂಡಿಯನ್ ಸಿಟಿಸನ್ಶಿಪ್ನ ಫ್ರಾಡುಲೆಂಟ್ಲಿ ತೊಗೊಂಡಿದ್ರೆ, ಅಂದರೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಹಾಕ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು, ಅಥವಾ ಫಾರ್ ಎಕ್ಸಾಂಪಲ್ ನಾನು 5 ವರ್ಷದಿಂದ ಇದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ನೋಡಿದ್ರೆ 1 ವರ್ಷದಿಂದ ಇದ್ದು, ಈ ಥರ ಏನಾದರೂ ಒಂದು ಮಾಡಿದರೆ ಆಗ ಅವ್ರಿಗೆ ಸಿಟಿಸನ್ಶಿಪ್ ಕೊಟ್ಟಿರೋದನ್ನು ಕ್ಯಾನ್ಸಲ್ ಕೂಡ ಮಾಡ್ತಾರೆ. ಅಥವಾ ಇವ್ರು ಇಫ್ ದೇ ಆರ್ ಇನ್ವಾಲ್ವ್ಡ್ ಇನ್ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್, ಏನಾದರೂ ದೇಶ ವಿರೋಧಿ ಕೆಲಸಗಳಲ್ಲಿ ಅವರು ಇನ್ವಾಲ್ವ್ ಆಗಿದ್ದರೆ, ದೇಶದ ವಿರುದ್ಧ ಟೆರರಿಸಮ್ ಮಾಡೋದು, ದೇಶದ ವಿರುದ್ಧ ಎಕನಾಮಿಕಲ್ ತೊಂದರೆ ಕೊಡೋವಂಥದ್ದು ಮಾಡೋದು, ಈ ಥರ ಏನಾದರೂ ಮಾಡಿದ್ರೆ ದೇಶದ ಯೂನಿಟಿಗೆ ಅಥವಾ ನಮ್ಮ ಟೆರಿಟರಿಗೆ ಧಕ್ಕೆ ಆಗುವಾಗೆ ಆವಾಗ ಅವ್ರಿಗೆ ಇದನ್ನು ಕ್ಯಾನ್ಸಲ್ ಮಾಡ್ತಾರೆ. ಅಥವಾ ಡಿಸ್ಒಬಿಡಿಯನ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅಂದರೆ ನಮ್ಮ ರಾಜ್ಯಾಂಗ ಏನಿದೆ, ಕಾನ್ಸ್ಟಿಟ್ಯೂಷನ್ ಏನಿದೆ, ಅದಕ್ಕೆ ಒಪ್ಪಿದಂಗೆ ಹಂಗೆ ನಡೆದ್ರೆ, ಅಂದರೆ ಅದರಲ್ಲಿರೋ ರೂಲ್ಸ್ನ ಫಾಲೋ ಮಾಡಲಿಲ್ಲ ಅಂದರೆ ಅವಾಗೂ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಸಚ್ ಪರ್ಸನ್ಸ್ ಮೇ ಬಿ ಡಿನೈಡ್ ಸಿಟಿಸನ್ಶಿಪ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಇಟ್ ಬಿಕಮ್ಸ್ ಫೋರ್ಸ್ಡ್ ರಿಜೆಕ್ಷನ್. ಆವಾಗ ಮಾತ್ರ ನಮ್ಮಲ್ಲಿ ಫೋರ್ಸ್ಡ್ ರಿಜೆಕ್ಷನ್ ಆಗೋದು, ಅಂದರೆ ಅಂಥವ್ರಿಗೆ ಕ್ಯಾನ್ಸಲ್ ಮಾಡೋದು. ಸೊ ಫಸ್ಟ್ ಎರಡು ಏನು, ಅವ್ರು ಯಾವುದೋ ಬೇರೆ ದೇಶದ ಸಿಟಿಸನ್ಶಿಪ್ ತೊಗೊಂಡಿದ್ದಾರೆ, ಅದಕ್ಕೆ ಅವ್ರಿಗೆ ಬೇಡ ಅಂತ ಕ್ಯಾನ್ಸಲ್ ಮಾಡಿಕೊಂಡ್ರು. ಎರಡನೇದು ಅದೇ ಥರನೇ, ಬೇರೆ ದೇಶದ ಸಿಟಿಸನ್ಶಿಪ್ ತೊಗೊಂಡ್ರು, ಅವಾಗ ನಾವೇ ನೋಡಿಕೊಂಡು ನಮ್ಮ ದೇಶದವರೇ ಅದನ್ನು ಆಟೋಮೆಟಿಕ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಅದು ಎರಡನೇದು. ಇವೆರಡು ಏನು ಪ್ರಾಬ್ಲಮ್ ಇಲ್ಲ. ಮೂರನೇದೇನಪ್ಪ ಅಂದರೆ, ಇವ್ರು ಯಾವ ದೇಶದ ಸಿಟಿಸನ್ಶಿಪ್ಪು ತೊಗೊಂಡಿರಲ್ಲ, ಏನೂ ಇರಲ್ಲ, ಆದರೆ ಇವರು ತುಂಬ ಫ್ರಾಡ್ ಇದ್ದಾರೆ, ಇಂಡಿಯನ್ ಸಿಟಿಸನ್ಶಿಪ್ ತೊಗೊಳ್ಳೋವಾಗ ಸುಳ್ಳು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಅಥವಾ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ, ಅಥವಾ ನಮ್ಗೆ ಇದು ಏನು ಕಾನ್ಸ್ಟಿಟ್ಯೂಷನ್ ಇದೆ ಅದಕ್ಕೆ ಗೌರವ ತೋರಿಸ್ತಾ ಇಲ್ಲ ಅಂದಾಗ ನಾವೇ ಕ್ಯಾನ್ಸಲ್ ಮಾಡೋವಂಥದ್ದು. ಅದಕ್ಕೆ ಇದು ಫೋರ್ಸ್ಡ್ ರಿಜೆಕ್ಷನ್ ಆಗುತ್ತೆ, ನಾವೇ ತಳ್ಳದಂಗೆ, ನೀವು ನಮ್ಮ ದೇಶಕ್ಕೆ ಬೇಡ ಅಂತ. ನೆಕ್ಸ್ಟ್ ಫಾದರ್ ಹೇಳ್ತಾರೆ, ಚೈಲ್ಡ್ ಒನ್ ಕೆನಾಟ್ ಬಿ ದಿ ಸಿಟಿಸನ್ ಆಫ್ 2 countries ಅಟ್ ದಿ ಸೇಮ್ ಟೈಮ್. ಯಾವುದೇ ವ್ಯಕ್ತಿಯಾಗಲಿ 2 ದೇಶಕ್ಕೆ ಸಿಟಿಸನ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಸೇಮ್ ಟೈಮಲ್ಲಿ. ಒಂದು ವೇಳೆ ಅಮೇರಿಕನ್ ಸಿಟಿಸನ್ಶಿಪ್ ಬೇಕು ಅಂದರೆ ಇಂಡಿಯಾದ ಕ್ಯಾನ್ಸಲ್ ಆಗುತ್ತೆ, ಇಂಡಿಯಾದ ಸಿಟಿಸನ್ಶಿಪ್ ಬೇಕು ಅಂದರೆ ಅಮೇರಿಕಾದ ಕ್ಯಾನ್ಸಲ್ ಆಗುತ್ತೆ, ಆ ಥರ. ಸರಿತಾ ಹೇಳ್ತಾಳೆ, ಪಾಪ ಐ ಲವ್ ಇಂಡಿಯಾ ಆ್ಯಂಡ್ ವಿಲ್ ರಿಮೈನ್ ಅನ್ ಇಂಡಿಯನ್ ಸಿಟಿಸನ್. ಅವ್ರು ಹೇಳ್ತಾರೆ, ಪಾಪ ನನಗೆ ಇಂಡಿಯಾ ಅಂದರೆ ತುಂಬ ಇಷ್ಟ, ನಾನು ಇಂಡಿಯನ್ ಸಿಟಿಸನ್ ಆಗೇ ಇರ್ತೀನಿ ಅಂತ. ಮದರ್, ವೆರಿ ವೆಲ್ ಮೈ ಚೈಲ್ಡ್, ಕಮ್ ಲೆಟ್ ಅಸ್ ಗೋ ಇನ್ಸೈಡ್ ಆ್ಯಂಡ್ ಸಿ ದಿ ಪ್ಯಾಲೇಸ್. ಈಗ ಹೇಳ್ತಾರೆ, ಸರಿ ಆಯಿತು, ಚೆನ್ನಾಗಿ ಹೇಳಿದೆ, ಬಾ ಒಳಗಡೆ ಹೋಗ್ಬಿಟ್ಟು ಪ್ಯಾಲೇಸ್ನ ನೋಡ್ಕೊಂಬರೋಣ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಸರಿತಾಗೆ ಸಿಟಿಸನ್ ಅಂದರೆ ಏನು, ಸಿಟಿಸನ್ಶಿಪ್ ಅಂದರೆ ಏನು, ಸಿಟಿಸನ್ಶಿಪ್ ಯಾವ ಥರ ಬರುತ್ತೆ, ಸಿಟಿಸನ್ಶಿಪ್ ಯಾವ ಥರ ಹೋಗುತ್ತೆ, ಕಂಪ್ಲೀಟಾಗಿ ಅರ್ಥ ಆಯಿತು. ನೆಕ್ಸ್ಟ್ ಬಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸಿಟಿಸನ್. ಈಗ ಸಿಟಿಸನ್ಸು ಯಾವ ಥರ ಇರಬೇಕು, ಯಾವ ಥರ ಇರ್ತಾರೆ ಅಂತ ಕೂಡ ನಾವು ನೋಡೋಣ. ಓಕೆ, ಎವ್ರಿ ಸಿಟಿಸನ್ ಎಂಜಾಯ್ಸ್ ಸರ್ಟನ್ ರೈಟ್ಸ್ ಇನ್ ದಿಸ್ ಕಂಟ್ರಿ. ಯಾವುದೇ ಸಿಟಿಸನ್ ಆಗಿರಲಿ, ಅವರ ದೇಶದಲ್ಲಿ ಅವ್ರಿಗೆ ಕೆಲವು ರೈಟ್ಸ್ ಕೊಟ್ಟಿರ್ತಾರೆ, ಕೆಲವು ಹಕ್ಕುಗಳು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ವೋಟಿಂಗ್ ಇನ್ ಎಲೆಕ್ಷನ್ಸ್, ಕಂಟೆಸ್ಟಿಂಗ್ ಎಲೆಕ್ಷನ್, ಸರ್ವಿಂಗ್ ಇನ್ ದಿ ಗೌರ್ಮೆಂಟ್ ಆಫೀಸಸ್, ಜಾಯ್ನಿಂಗ್ ಡಿಫೆನ್ಸ್ ಫೋರ್ಸಸ್. ಅಲಾಂಗ್ ವಿತ್ ದಿಸ್ ದ ಸಿಟಿಸನ್ಸ್ ಹ್ಯಾಸ್ ಟು ಪರ್ಫಾರ್ಮ್ ಸರ್ಟನ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಏನೇನಿದು ರೈಟ್ಸ್ ಅಂದರೆ, ಎಲೆಕ್ಷನಲ್ಲಿ ವೋಟ್ ಹಾಕೋವಂಥದ್ದು, ಎಲೆಕ್ಷನಲ್ಲಿ ನಿಲ್ಲೋವಂಥದ್ದು,
ಗೌರ್ಮೆಂಟ್ ಆಫೀಸಲ್ಲಿ ಅಥವಾ ಗೌರ್ಮೆಂಟ್ ಕೆಲಸಗಳಲ್ಲಿ ಜಾಯ್ನ್ ಆಗುವಂಥದ್ದು, ಆರ್ಮಿಯಲ್ಲಿ ಜಾಯ್ನ್ ಆಗುವಂಥದ್ದು, ಇದೆಲ್ಲ ಕೂಡ ನಮಗೆ ಇರೋವಂಥ ರೈಟ್ಸ್. ಇದ್ರ ಜೊತೆಗೆ ಇನ್ನೂ ಕೆಲವು ಡ್ಯೂಟೀಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಕೂಡ ನಮಗೆ ಇರುತ್ತೆ. ಸೊ ಯಾವ್ಯಾವುದು ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸಿಟಿಸನ್: honoring the constitution, the national flag, the national anthem and the freedom fighters who sacrificed their life for the sake of the country. ಸೊ ನಮ್ಗೆ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು? ಒಂದು, ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಗೌರವ ಕೊಡಬೇಕು, ನ್ಯಾಷನಲ್ ಫ್ಲ್ಯಾಗ್ಗೆ ಗೌರವ ಕೊಡಬೇಕು, ನ್ಯಾಷನಲ್ ಆ್ಯಂಥಮ್ಗೆ ಗೌರವ ಕೊಡಬೇಕು, ಮತ್ತು ನಮ್ಮ ದೇಶಕ್ಕೋಸ್ಕರ ಯಾರ್ಯಾರು ಪ್ರಾಣತ್ಯಾಗ ಮಾಡಿದ್ರು ಫ್ರೀಡಮ್ ಫೈಟರ್ಸ್ ಅವರೆಲ್ಲರಿಗೂ ಕೂಡ ನಾವು ಗೌರವ ಕೊಡಬೇಕು. ಹ್ಯಾವಿಂಗ್ ಸೈಂಟಿಫಿಕ್ ಸ್ಪಿರಿಟ್, ಹ್ಯೂಮನಿಸಮ್ ಆ್ಯಂಡ್ ರಿಫಾರ್ಮಿಂಗ್ ಸ್ಪಿರಿಟ್: ಮೂಢನಂಬಿಕೆಗಳನ್ನ ನಂಬಾರ್ದು, ಸೈಂಟಿಫಿಕ್ ಸ್ಪಿರಿಟ್ ಇಟ್ಕೊಂಡಿರಬೇಕು, ಮತ್ತು ಮನುಷ್ಯತ್ವ ಇರಬೇಕು ನಮ್ಮಲ್ಲಿ, ಮತ್ತು ರಿಫಾರ್ಮಿಂಗ್ ಸ್ಪಿರಿಟ್ ಇರಬೇಕು, ಅಂದರೆ ಟೈಮಿಗೆ ತಕ್ಕಾಗಿ ಚೇಂಜ್ ಆಗುವಂಥ ಒಂದು ಸ್ಪಿರಿಟ್ ಕೂಡ ನಮ್ಮಲ್ಲಿ ಇರಬೇಕು. ಯು ಮಸ್ಟ್ ರೆಸ್ಪೆಕ್ಟ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಒಬೇ ದಿ ಲಾಸ್: ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ರೆಸ್ಪೆಕ್ಟ್ ಕೊಡಬೇಕು, ಮತ್ತು ಲಾ ಏನಿದೆ, ರೂಲ್ಸ್ ಏನಿದೆ ಅದಕ್ಕೆ ಒಬೇ ಮಾಡಬೇಕಂದ್ರೆ ಅದನ್ನು ಫಾಲೋ ಮಾಡಬೇಕು. ನೆಕ್ಸ್ಟು ವೋಟಿಂಗ್ ಇನ್ ಎಲೆಕ್ಷನ್ಸಲ್ಲಿ ಮಿಸ್ ಮಾಡದೆ ನಾವು ವೋಟ್ ಮಾಡಬೇಕು. ಸೀಯಿಂಗ್ ಎವ್ರಿ ಒನ್ ಆ್ಯಸ್ ಬ್ರದರ್ಸ್ ರಿಗಾರ್ಡ್ಲೆಸ್ ಆಫ್ ಲ್ಯಾಂಗ್ವೇಜ್, ರಿಲಿಜನ್ ಆ್ಯಂಡ್ ಕ್ಯಾಸ್ಟ್: ನಮ್ಮ ದೇಶದ ಯಾರೇ ಆಗಿರಲಿ, ಅವ್ರು ಯಾವೇ ಲ್ಯಾಂಗ್ವೇಜ್ ಮಾತಾಡಲಿ, ಯಾವೇ ರಿಲಿಜನ್ಗೆ ಸೇರಿರಲಿ, ಯಾವುದೇ ಕ್ಯಾಸ್ಟ್ ಇರಲಿ, ಅವ್ರನ್ನೆಲ್ಲ ಕೂಡ ನಾವು ಅಣ್ಣ ತಮ್ಮಂದ್ರ ಥರ ನೋಡಬೇಕು. ಟೇಕಿಂಗ್ ಪಾರ್ಟ್ ಇನ್ ದಿ ರೆಸ್ಕ್ಯೂ ವರ್ಕ್ ವೆನ್ ಡಿಸಾಸ್ಟರ್ ಸ್ಟ್ರೈಕ್ಸ್ ಇನ್ ದಿ ಕಂಟ್ರಿ: ಯಾವುದಾದ್ರೂ ಡಿಸಾಸ್ಟರ್ ಆಯಿತು ಅಂದರೆ, ಅದರ ಭೂಕಂಪ, ಸುನಾಮಿ, ಇನ್ನೊಂದು ಮತ್ತೊಂದು ಏನಾದರೂ ಆಯಿತು ಅಂದರೆ ಆವಾಗ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಸುತ್ತಮುತ್ತ ಇರೋಂಥ ಜಾಗದಲ್ಲಿ ರೆಸ್ಕ್ಯೂ ವರ್ಕ್ನ ಕೂಡ ಮಾಡಬೇಕು. ಇದು ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟು ಪೇಯಿಂಗ್ ಟ್ಯಾಕ್ಸಸ್ ರೆಗ್ಯುಲರ್ಲಿ ವಿತೌಟ್ ಫೇಲ್: ನಾವು ಕಟ್ಟಬೇಕಾಗಿರೋಂಥ ಟ್ಯಾಕ್ಸ್ಗಳನ್ನು ಮಿಸ್ ಮಾಡದಿದ್ದಂಗೆ ಕಟ್ಟುವಂಥದ್ದು. ಬೀಯಿಂಗ್ ಕನ್ಸರ್ನ್ಡ್ ಅಬೌಟ್ ದಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್: ನಮ್ಮ ಸುತ್ತಮುತ್ತ ಇರೋಂಥ ಎನ್ವಿರಾನ್ಮೆಂಟ್ನ ಹಾಳು ಮಾಡದೇ ಇರೋ ಥರ ನೋಡ್ಕೊಳ್ಳೋದು, ಮತ್ತು ಹಾಳಾಗಿರೋದನ್ನು ಸರಿ ಮಾಡೋದಕ್ಕೆ ಹೆಂಗೆ ಅಂತ ಕೂಡ ಯೋಚನೆ ಮಾಡೋವಂಥದ್ದು. ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಆ್ಯಂಡ್ ರಿನೌನ್ಸಿಂಗ್ ವೈಲೆನ್ಸ್: ಪಬ್ಲಿಕ್ ಪ್ರಾಪರ್ಟಿ ಏನಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಬಸ್ಗಳಿರ್ಬೋದು, ಪಾರ್ಕ್ಗಳಿರ್ಬೋದು, ಪಾರ್ಕಲ್ಲಿರೋ ಬೆಂಚು, ಅದ್ಯಾವುದನ್ನು ಕೂಡ ಹಾಳು ಮಾಡ್ದಿದ್ದಂಗೆ ಪ್ರೊಟೆಕ್ಟ್ ಮಾಡಬೇಕು. ನೀವು ಮಾಡ್ತಿರಲ್ಲ ಬಸ್ಸಿಂದ ಕೂತ್ಕೊಂಡಾಗ ಹೆಸರುಗಳು ಬರೆಯೋದು, ಅದೆಲ್ಲ ಸೀಟೆಲ್ಲ ಕಿತ್ತಾಕೋದು, ಆ ಥರ ಅದ್ಯಾವುದು ಮಾಡಬಾರ್ದು, ಅದನ್ನೆಲ್ಲ ಕಾಪಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ನಾವು ವೈಲೆನ್ಸ್ ಮಾಡಬಾರ್ದು, ಅಹಿಂಸೆಯಿಂದನೇ ಜೀವನ ಮಾಡಬೇಕು ಅಂತ. ನೆಕ್ಸ್ಟು ಹೆಲ್ಪಿಂಗ್ ದಿ ಸೀನಿಯರ್ ಸಿಟಿಸನ್ಸ್: ಅಂದರೆ ಯಾರು ತುಂಬ ಏಜ್ ಆಗಿರೋರು, ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೆ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋವಂಥದ್ದು. ಎವ್ರಿ ಮದರ್, ಫಾದರ್, ಗಾರ್ಡಿಯನ್ ಶುಡ್ ಎನೇಬಲ್ ದರ್ ಚಿಲ್ಡ್ರನ್ ಟು ಗೋ ಟು ಸ್ಕೂಲ್ ಅಪ್ ಟು ದಿ ಏಜ್ ಆಫ್ 6 to 14 years. ಸೊ ನಿಮ್ಮನ್ನೆಲ್ಲ ಸ್ಕೂಲಿಗೆ ಕಳಿಸೋದು ಕೂಡ ಒಂದು ಸಿಟಿಸನ್ನ ಕರ್ತವ್ಯ ಆಗಿರುತ್ತೆ. ಸೊ 6 ವರ್ಷದಿಂದ 14 ವರ್ಷದವರೆಗೂ ನಿಮ್ಮನ್ನ ಸ್ಕೂಲಿಗೆ ಕಳಿಸ್ಲೇಬೇಕು ಅವರು. ಓಕೆ, ನೆಕ್ಸ್ಟ್ ನೋ ದಿಸ್: ಇಂಡಿಯಾ ಪರ್ಮಿಟ್ಸ್ ಓನ್ಲಿ ಒನ್ ಕಾಮನ್ ಸಿಟಿಸನ್ಶಿಪ್, ಇಂಡಿಯನ್ ಸಿಟಿಸನ್ಶಿಪ್. ನೋಡಿ, ನಮ್ಮಲ್ಲಿ ಒಂದೇ ಸಿಟಿಸನ್ಶಿಪ್ ಇರೋದು, ಇಂಡಿಯನ್ ಸಿಟಿಸನ್ಶಿಪ್ ಅಂತ. ಬೇರೆ ಥರ ಕರ್ನಾಟಕ ಸಿಟಿಸನ್ಶಿಪ್ ಬೇರೆ, ಆಂಧ್ರ ಸಿಟಿಸನ್ಶಿಪ್ ಬೇರೆ, ಆ ಥರ ಇಲ್ಲ. ಓಕೆನಾ? ಆದರೆ ಅಮೇರಿಕಾದಲ್ಲಿ ಆ ಥರ ಇದೆ. ಅವರು ಅಮೇರಿಕನ್ ಸಿಟಿಸನ್ ಅಂತ ಒಂದು ತೊಗೊಂಡಿರ್ತಾರೆ ಸಿಟಿಸನ್ಶಿಪ್ಪು, ಜೊತೆಗೆ ಟೆಕ್ಸಾಸ್ಗೆ ಅಂತ ಒಂದು ಸಿಟಿಸನ್ಶಿಪ್ ತೊಗೊತಾರೆ. ಟೆಕ್ಸಾಸ್ ಬಿಟ್ಟು ಅವ್ರು ಏನಾದರೂ ನ್ಯೂಯಾರ್ಕ್ಗೆ ಹೋದರೆ ನ್ಯೂಯಾರ್ಕಲ್ಲಿ ಬೇರೆ ಸಿಟಿಸನ್ಶಿಪ್ ತೊಗೊಬೇಕು, ಆ ಥರ. Civics teaches us the rights, duties of citizens and their role in social development. A knowledge of civics is helpful. ಸೊ ಸಿವಿಕ್ಸ್ ನಮ್ಗೇನು ಹೇಳ್ಕೊಡುತ್ತೆ? ಸಿಟಿಸನ್ನ ರೈಟ್ಸ್ ಏನು, ಹಕ್ಕುಗಳೇನು, ಡ್ಯೂಟೀಸ್ ಕರ್ತವ್ಯಗಳೇನು, ಮತ್ತು ಸೊಸೈಟಿನ ಡೆವಲಪ್ ಮಾಡೋದಕ್ಕೆ ಅವರ ರೋಲ್ ಏನು, ಇದೆಲ್ಲದ್ರ ಬಗ್ಗೆನೂ ಸಿವಿಕ್ಸ್ ನಮಗೆ ಹೇಳ್ಕೊಡುತ್ತೆ. ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ನ ಆಬ್ಜೆಕ್ಟಿವ್ಸ್ ಎಲ್ಲ ಕಂಪ್ಲೀಟ್ ಆಯಿತು, ಎಲ್ಲ ತಿಳ್ಕೊಂಡ್ವಿ. ಒಂದು ವೇಳೆ ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಒಂದು ವೇಳೆ ಬೇರೆ ಚಾಪ್ಟರ್ ಯಾವುದಾದ್ರು ಬೇಕು ಅಂದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಯ್.